ಹೊಸ ವರ್ಷಾಚರಣೆಗೆ ರಾಮನಗರ ಜಿಲ್ಲೆಯಲ್ಲೂ ಸಿದ್ಧತೆ ಆಗಿದೆ. ಸಂಜೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆ ತನಕ ಪ್ರವಾಸಿ ತಾಣ ಬಂದ್ ಆಗುತ್ತೆ. ರಾಮದೇವರ ಬೆಟ್ಟ, ಮೇಕೆದಾಟು, ಚುಂಚಿ ಫಾಲ್ಸ್ಗೆ ಪ್ರವಾಸಿಗರಿಗೆ ನಿಷೇಧ ಇದೆ. ವರ್ಷಾಚರಣೆ ಸಂಭ್ರಮಕ್ಕೆ ಪೊಲೀಸರು ಟೈಟ್ ರೂಲ್ಸ್ ಅನ್ನ ಹಾಕಿದ್ದಾರೆ. 2 ಕೆಎಸ್ಆರ್ಪಿ 6 ಡಿಎ 6 ತುಕಡಿ ಸೇರಿ 700ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ರಾಮನಗರದಲ್ಲಿ 23 ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಪೋಸ್ಟ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಕುಡಿದು ಗಾಡಿ ಓಡಿಸೋ ಹಾಗಿಲ್ಲ, ಯಾಕಂದ್ರೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಸುಮಾರು 66 ಹೋಮ್ ಸ್ಟೇಗಳು, 40ಕ್ಕಿಂತ ಹೆಚ್ಚಿನ ರೆಸಾರ್ಟ್ಗಳಿದೆ. ಅವನ್ನೆಲ್ಲರೂ ನಾವು ಮೀಟಿಂಗ್ ಕರೆದು ಅವ್ರಿಗೆಲ್ಲರಿಗೂ ಕ್ಲಿಯರ್ ಕಟ್ ಆಗಿ ನ್ಯೂ ಇಯರ್ನ ಇನ್ಸ್ಟ್ರಕ್ಷನ್ಸ್ಗಳು ಏನು ಸರ್ಕಾರದ ಲೆವೆಲಲ್ಲೂ ಹಾಗೂ ಚೀಫ್ ಆಫೀಸ್ ಲೆವೆಲಲ್ಲಿ ಬಂದಿದೆ ಹಾಗೂ ನಮ್ಮ ಇನ್ಸ್ಟ್ರಕ್ಷನ್ಸ್ ಇದೆ, ಅದನ್ನು ಅವ್ರಿಗೆ ಕಮ್ಯುನಿಕೇಟ್ ಮಾಡಿದ್ದೀವಿ. ಯಾವುದೇ ರೀತಿ ವಯಲೇಷನ್ಸ್ಗೆ ಆಸ್ಪದ ನೀಡದಂತೆ ನೀಟಾಗಿ ಅವರ ಏನು ಫಂಕ್ಷನಿಂಗ್ಸ್ ಇದೆ ಅದನ್ನು ಮಾಡಬೇಕು ಅನ್ನೋದು ಮೊದಲನೇದಾಗಿ ಅವ್ರಿಗೆ ಕೊಟ್ಟಿರುವಂತಹ ನಾವು ತಿಳುವಳಿಕೆ. ಏನು ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳಿದೆ ಅವೆಲ್ಲ ನಾವು ನಿರ್ಬಂಧ ಮಾಡಿದ್ದೀವಿ. ಡಿ ಸಿ ಅವರು ಅದಕ್ಕೆ ನಿರ್ಬಂಧ ಅದನ್ನೇ ಅವರು ನೀಡ್ತಿದ್ದಾರೆ. ರಾಮದೇವರ ಬೆಟ್ಟ ಇರ್ಬೋದು, ಸಂಗಮ ಇರ್ಬೋದು, ಆ ಥರ ಏನು ಪ್ರೇಕ್ಷಣೀಯ ಸ್ಥಳಗಳಿದೆ ಅಲ್ಲಿ ನಿಷೇಧಾಜ್ಞೆ ಇದೆ. ರಾತ್ರಿ ಮೇಲೆ ನಿಷೇಧಾಜ್ಞೆ ಸಂಜೆ ಮೇಲೆ ಸ್ಟಾರ್ಟ್ ಆಗುತ್ತೆ, 6 ಗಂಟೆ ಮೇಲೆ. ಅದು ಬೆಳಿಗ್ಗೆ ತನಕ ಇರುತ್ತೆ. ಅದಾದ್ಮೇಲಿಂದ ರೆಗ್ಯುಲರ್ ಆಗಿರುತ್ತೆ. ನಾವು ನೈಟ್ ಟೈಮು ಸಂಜೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆ ತನಕ ಪ್ರವಾಸಿ ತಾಣ ಬಂದ್ ಆಗುತ್ತೆ. ರಾಮದೇವರ ಬೆಟ್ಟ, ಮೇಕೆದಾಟು, ಚುಂಚಿ ಫಾಲ್ಸ್ಗೆ ಪ್ರವಾಸಿಗರಿಗೆ ನಿಷೇಧ ಇದೆ. ವರ್ಷಾಚರಣೆ ಸಂಭ್ರಮಕ್ಕೆ ಪೊಲೀಸರು ಟೈಟ್ ರೂಲ್ಸ್ ಅನ್ನ ಹಾಕಿದ್ದಾರೆ. 2 ಕೆಎಸ್ಆರ್ಪಿ 6 ಡಿಎ 6 ತುಕಡಿ ಸೇರಿ 700ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ರಾಮನಗರದಲ್ಲಿ 23 ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಪೋಸ್ಟ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಕುಡಿದು ಗಾಡಿ ಓಡಿಸೋ ಹಾಗಿಲ್ಲ, ಯಾಕಂದ್ರೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಸುಮಾರು 66 ಹೋಮ್ ಸ್ಟೇಗಳು, 40ಕ್ಕಿಂತ ಹೆಚ್ಚಿನ ರೆಸಾರ್ಟ್ಗಳಿದೆ. ಅವನ್ನೆಲ್ಲರೂ ನಾವು ಮೀಟಿಂಗ್ ಕರೆದು ಅವ್ರಿಗೆಲ್ಲರಿಗೂ ಕ್ಲಿಯರ್ ಕಟ್ ಆಗಿ ನ್ಯೂ ಇಯರ್ನ ಇನ್ಸ್ಟ್ರಕ್ಷನ್ಸ್ಗಳು ಏನು ಸರ್ಕಾರದ ಲೆವೆಲಲ್ಲೂ ಹಾಗೂ ಚೀಫ್ ಆಫೀಸ್ ಲೆವೆಲಲ್ಲಿ ಬಂದಿದೆ ಹಾಗೂ ನಮ್ಮ ಇನ್ಸ್ಟ್ರಕ್ಷನ್ಸ್ ಇದೆ, ಅದನ್ನು ಅವ್ರಿಗೆ ಕಮ್ಯುನಿಕೇಟ್ ಮಾಡಿದ್ದೀವಿ. ಯಾವುದೇ ರೀತಿ ವಯಲೇಷನ್ಸ್ಗೆ ಆಸ್ಪದ ನೀಡದಂತೆ ನೀಟಾಗಿ ಅವರ ಏನು ಫಂಕ್ಷನಿಂಗ್ಸ್ ಇದೆ ಅದನ್ನು ಮಾಡಬೇಕು ಅನ್ನೋದು ಮೊದಲನೇದಾಗಿ ಅವ್ರಿಗೆ ಕೊಟ್ಟಿರುವಂತಹ ನಾವು ತಿಳುವಳಿಕೆ. ಏನು ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳಿದೆ ಅವೆಲ್ಲ ನಾವು ನಿರ್ಬಂಧ ಮಾಡಿದ್ದೀವಿ. ಡಿ ಸಿ ಅವರು ಅದಕ್ಕೆ ನಿರ್ಬಂಧ ಅದನ್ನೇ ಅವರು ನೀಡ್ತಿದ್ದಾರೆ. ರಾಮದೇವರ ಬೆಟ್ಟ ಇರ್ಬೋದು, ಸಂಗಮ ಇರ್ಬೋದು, ಆ ಥರ ಏನು ಪ್ರೇಕ್ಷಣೀಯ ಸ್ಥಳಗಳಿದೆ ಅಲ್ಲಿ ನಿಷೇಧಾಜ್ಞೆ ಇದೆ. ರಾತ್ರಿ ಮೇಲೆ ನಿಷೇಧಾಜ್ಞೆ ಸಂಜೆ ಮೇಲೆ ಸ್ಟಾರ್ಟ್ ಆಗುತ್ತೆ, 6 ಗಂಟೆ ಮೇಲೆ. ಅದು ಬೆಳಿಗ್ಗೆ ತನಕ ಇರುತ್ತೆ. ಅದಾದ್ಮೇಲಿಂದ ರೆಗ್ಯುಲರ್ ಆಗಿರುತ್ತೆ. ನಾವು ನೈಟ್ ಟೈಮು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.